ದೇಶದ ಜನರಿಗೆ ಡಬಲ್ ಡಬಲ್ ಸಂಭ್ರಮ. ಕೇಂದ್ರದಿಂದ ಸಿಕ್ಕಿರುವಂತಹ ಭರ್ಜರಿ ಗಿಫ್ಟ್ ಇದು. ದಸರಾ ಖುಷಿಯ ಜೊತೆಗೆ ಕೇಂದ್ರದಿಂದ ಉಳಿತಾಯದ ಉತ್ಸವ. ಯಾಕಂದ್ರೆ ಇವತ್ತಿನಿಂದ ಜಿಎಸ್ಟಿ ಬಿಗ್ ರಿಲೀಫ್ ಸಿಗ್ತಾ ಇದೆ. ಜನರ ಭಾರ ಇಳಿಸಿದೆ ಕೇಂದ್ರ. ದಿನಬಳಕೆ ವಸ್ತುಗಳು, ಬೈಕ್, ಕಾರುಗಳ ಬೆಲೆಗೆ ಭಾರಿ ಇಳಿಕೆಯಾಗಿದ್ದು, ಜಿಎಸ್ಟಿ ಹೊರ ಇಳಿಕೆಯ ಬೆನ್ನಲ್ಲೇ ನಂದಿನಿ ಗ್ರಾಹಕರಿಗೂ ಕೂಡ ಸ್ವೀಟ್ ಸಿಗ್ತಾ ಇದೆ. ದಸರಾ ಹಬ್ಬದ ಸಂಭ್ರಮ ಡಬಲ್ ಆಗ್ತಾ ಇದೆ. ಹಳೆ ಜಿಎಸ್ಟಿ ಎಷ್ಟಿತ್ತು ನೋಡ್ತಾ ಇದ್ದೀವಿ. ಹೊಸ ಜಿಎಸ್ಟಿಲಿ 2 ಸ್ಲ್ಯಾಬ್, 5%, 18%. ಉಳಿತಾಯದ ಉತ್ಸವ. ದಸರಾ ಖುಷಿಯ ಜೊತೆಗೆ ಕೇಂದ್ರದಿಂದ ಸಿಕ್ಕಿರುವಂತಹ ಬಿಗ್ ಗಿಫ್ಟ್ ಇದು. 5%, 12%, 18% ಹೀಗೆ 4-5 ಸ್ಲ್ಯಾಬ್ಗಳೇನಿದ್ವು, ಈಗ 2 ಸ್ಲ್ಯಾಬ್. ಟಿವಿ 20,000 ರೂಪಾಯಿ ಇದ್ದದ್ದು 18,000 ರೂಪಾಯಿಗೆ ಇಳಿಕೆಯಾಗಿದೆ. ಫ್ರಿಡ್ಜ್ 20,000 ಇದ್ದದ್ದು 18,000. ಹೇರ್ ಆಯಿಲ್ಗಳು 500 ಇದ್ದದ್ದು 435. ಹೀಗೆ ಇವತ್ತಿನಿಂದ ಉಳಿತಾಯದ ಉತ್ಸವ ಭಾರತೀಯರ ಪಾಲಿಗೆ. ಶಾಂಪೂ ಕೂಡ ಅಷ್ಟೇ, 1,000 ರೂಪಾಯಿ ಇದ್ದಂತಹ ದರದ್ದು ಈಗ 820 ರೂಪಾಯಿಗೆ ಲಭ್ಯ ಆಗುತ್ತೆ. ಟೂತ್ ಪೇಸ್ಟ್ಗಳು 100 ರೂಪಾಯಿ ಇದ್ದದ್ದು 87 ರೂಪಾಯಿಗೆ ಸಿಗ್ತಾ ಇದೆ. ಬ್ರಷ್ 30 ಇದ್ದದ್ದು 26 ರೂಪಾಯಿಗೆ ಇಳಿಕೆಯಾಗಿದೆ. ಜಿಎಸ್ಟಿ ಬಿಗ್ ರಿಲೀಫ್ ಸಿಗ್ತಾ ಇರೋದ್ರಿಂದಾಗಿ ಎಲ್ಲ ದಿನವಸ್ತುಗಳ ಬಳಕೆಯ ವಸ್ತುಗಳ ದರ ಕಡಿಮೆ ಆಗ್ತಾ ಇರುವಂಥದ್ದು. ಸೋಪ್ ಕೂಡ ಅಷ್ಟೇ, 50 ರೂಪಾಯಿ ಇದ್ದದ್ದು 44. ಶೇವಿಂಗ್ ಕ್ರೀಮ್ 200 ರೂಪಾಯಿ ಇದ್ದದ್ದು 174. ಸೈಕಲ್ಗಳು 10,000 ರೂಪಾಯಿ ಬೆಲೆಯ ಸೈಕಲ್ಗಳು ಇನ್ನು ಮುಂದೆ 9,300 ರೂಪಾಯಿಗೆ ಇವತ್ತಿನಿಂದ ಲಭ್ಯ ಆಗ್ತಾ ಇದೆ. ಅದರಲ್ಲೂ ಕಾರು ಕೊಳ್ಳೋರಿಗೆ ಬಂಪರ್ ಆಫರ್. ಆಲ್ಟೋ K10 ಕಾರು 1,07,600 ರೂಪಾಯಿ ಇದ್ದದ್ದು, ಅಂದರೆ ಅಷ್ಟು ಇಳಿಕೆಯಾಗಿರುವಂಥದ್ದು. ಹೊಸ ಬೆಲೆ ಈಗ 3,69,900 ರೂಪಾಯಿಗೆ ಲಭ್ಯ ಆಗುತ್ತೆ. ಇನ್ನು ಡಿಸೈರ್ ಕಾರು 87,700 ರೂಪಾಯಿ ಇಳಿಕೆಯಾಗಿದೆ. ಹಾಗಾಗಿ ಹೊಸ ಬೆಲೆ 6,25,600 ರೂಪಾಯಿ. ಗ್ರ್ಯಾಂಡ್ ವಿಟಾರಾ ಕಾರು ಅಷ್ಟೇ 1,07,000 ರೂಪಾಯಿ ಇಳಿಕೆ, 10,76,500 ರೂಪಾಯಿಗೆ ಲಭ್ಯ ಆಗ್ತಾ ಇದೆ. ದಸರಾ ಖುಷಿ ಜೊತೆಗೆ ಉಳಿತಾಯದ ಉತ್ಸವ. ಇನ್ನು ನಂದಿನಿ ಹಾಲಿನ ಉತ್ಪನ್ನಗಳ ಬೆಲೆ ಕೂಡ ಇಳಿಕೆಯಾಗಿರುವುದು. ಡಬಲ್ ಧಮಾಕ ಇದೇನೆ. ಅಗತ್ಯ ವಸ್ತುಗಳಲ್ಲಿ ಅದರಲ್ಲೂ ನಂದಿನಿ ತುಪ್ಪ, ನಂದಿನಿ ಬೆಣ್ಣೆ 305 ರೂಪಾಯಿ ಇದ್ದಂತಹ ಬೆಣ್ಣೆ ಇಳಿಕೆಯಾಗಿದೆ. ಪನ್ನೀರ್ ಕೂಡ 425 ರೂಪಾಯಿ ಇದ್ದದ್ದು 408 ರೂಪಾಯಿಗೆ ಸಿಗ್ತಾ ಇದೆ. 70 ರೂಪಾಯಿ ಇದ್ದಂತಹ ಗುಡ್ ಲೈಫ್ ಹಾಲು 68 ರೂಪಾಯಿಗೆ ಇವತ್ತಿನಿಂದ ಲಭ್ಯ ಆಗ್ತಾ ಇದೆ. ಹಾಗೆ ಚೀಸ್ ಕೂಡ ಅಷ್ಟೇ 450 ರೂಪಾಯಿಗೆ ಲಭ್ಯ, 30 ರೂಪಾಯಿ ಇಳಿಕೆ. ಐಸ್ ಕ್ರೀಮ್ 645 ರೂಪಾಯಿ ಇದ್ದಂತಹ ಬೆಲೆ 574ಕ್ಕೆ ಇಳಿಕೆಯಾಗಿದೆ. ನಂದಿನಿ ಹಾಲಿನ ಉತ್ಪನ್ನಗಳ ಬೆಲೆ ಜೊತೆಗೆ ಕೃಷಿ ಉಪಕರಣಗಳ ಬೆಲೆ ಕೂಡ ಇಳಿಕೆಯಾಗಿರುವಂಥದ್ದು. ಹಳೆ ದರ 6,50,000 ಇದ್ದದ್ದು ಈಗ ಹೊಸ ದರ 6,09,000, ಅಂದರೆ 41,000 ಉಳಿತಾಯ ಆಗ್ತಾ ಇದೆ ರೈತರಿಗೆ. ಕೃಷಿ ಉಪಕರಣಗಳ ಬೆಲೆ ಯಾವ ರೀತಿ ಇಳಿಕೆಯಾಗಿದೆ ನೋಡ್ತಾ ಇದ್ದೀವಿ. ಟ್ರ್ಯಾಕ್ಟರ್ 45 HP ಅದು ಕೂಡ ಅಷ್ಟೇ 45,000 ರೂಪಾಯಿ ಉಳಿತಾಯ ಆಗುತ್ತೆ. 7,20,000 ರೂಪಾಯಿ ಇತ್ತು ಹಿಂದೆ ದರ, ಈಗ 6,75,000 ರೂಪಾಯಿ. ಕೃಷಿ ಉಪಕರಣಗಳ ಬೆಲೆ ಇಳಿಕೆಯಾಗಿರೋದು ರೈತರಿಗೆ ಬಹಳ ದೊಡ್ಡ ಸಹಾಯಕ ಆಗ್ತಾ ಇದೆ. 63,000 ರೂಪಾಯಿ ಇಳಿಕೆ ಉಳಿತಾಯ ಆಗ್ತಾ ಇದೆ. ಟ್ರ್ಯಾಕ್ಟರ್ 75 HP ತೆಗೆದುಕೊಂಡ್ರೆ 9,37,000 ರೂಪಾಯಿಗೆ ಲಭ್ಯ ಇದೆ. ಹಾಗೆ ಪವರ್ ಟಿಲ್ಲರ್ ಅದು ಕೂಡ 11,875 ರೂಪಾಯಿ ಉಳಿತಾಯ ಆಗುತ್ತೆ.